ಸ್ವಾಮೀಜಿಗಳಿಗೆ ಅಭಿನಂದನೆಗಳು. ನೋಡ್ರಿ, ಇಲ್ಲಿ ಈ ಒಂದು ಖಾಲಿ ಪೇಪರ್ನ ಮೇಲೆ ನೀರನ್ನ ಚಿಮ್ಸ್ಕಿದ್ರ ಮೂಲಕ ಈ ಒಂದು ಅಕ್ಷರಗಳು ಮೂಡಿರೋದನ್ನು ನೀವು ಗಮನಿಸಬಹುದು. ಏನ್ ಬರೆದಿದೆ ಇದರಲ್ಲಿ? ಪವಾಡ ಬಯಲು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿ ನಾವೇನಾದ್ರೂ ಅಕ್ಷರಗಳನ್ನ ಮೂಡಿರ್ತಕ್ಕಂಥ ನೋಡಿದ್ದೀವಿ. ಸಾಧ್ಯ ಆಯ್ತು ಅನ್ನೋದನ್ನ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ನೋಡ್ರಿ, ಖಾಲಿ ಪೇಪರ್ ನಲ್ಲಿ ಅಕ್ಷರಗಳನ್ನ ಮೂಡಿಸುವಂತಹ ಅನೇಕ ವಿಧಾನಗಳಿದಾವೆ. ಅದರಲ್ಲಿ ಈ ಒಂದು ವಿಜ್ಞಾನವನ್ನು ಬಳಸಿ ಹೇಗೆ ಜನರಲ್ಲಿ ಮೋಸ ಮಾಡ್ತಾರೆ ಅನ್ನೋದನ್ನ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ವಿಜ್ಞಾನ ಇರೋದು ಮನುಷ್ಯನ ಶಾಂತಿಗಾಗಿ, ಪ್ರಗತಿಗಾಗಿ, ಜಗತ್ತಿನ ಉದ್ಧಾರಕ್ಕಾಗಿ ಇವೆಲ್ಲ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು. ಒಬ್ಬರು ವಿದ್ಯಾರ್ಥಿಗಳು ಯಾರಾದ್ರೂ ಬರ್ರಿ. ಸೊ ಇಲ್ಲಿ ನಾವು ಏನಾದ್ರೂ ಜೀವನದಲ್ಲಿ ಆಸೆ ಪಟ್ಟಿದ್ದು ಅಥವಾ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ್ದು ಆಗ್ಬೇಕಪ್ಪ ಅಂತಂದ್ರೆ ನಾವು ಯಾರ ಹತ್ರ ಹೋಗ್ತೀವಿ? ಒಂದು ದೇವ್ರ ಹತ್ರ ಹೋಗಿ ಮೊರೆ ಹೋಗ್ತೀವಿ, ದೇವರೇ ನನಗೆ ಅದನ್ನ ಹಂಗ್ ಮಾಡು, ಹಿಂಗ್ ಮಾಡು ಅಂತೇಳಿ. ಅದು ಬಿಟ್ಟರೆ ನೆಕ್ಸ್ಟ್ ಏನ್ ಮಾಡ್ತೀವಿ ಹೇಳ್ರಿ ಸರ್? ನಾವು ಯಾರಾದ್ರೂ ಜ್ಯೋತಿಷಿ ಹತ್ರ ಹೋಗ್ತೀವಿ, ಇಲ್ಲ ಒಬ್ರು ಯಾರಾದ್ರೂ ಇಲ್ಲ ವಿಷಯವನ್ನು ನಾವೆಲ್ಲರೂ ನೋಡ್ತಾ ಇರ್ತೀವಿ, ನಮ್ಮ ಜೀವನದಲ್ಲಿ ನಡೀತಾ ಇರ್ತಾರೆ. ಹಾಗೇನೆ ಒಬ್ಬ ವಿದ್ಯಾರ್ಥಿ ಯಾರಾದ್ರೂ ಒಬ್ರು ಅವ್ರ ಜೀವನದಲ್ಲಿ ಏನಾಗ್ಬೇಕು ಅಂತೇಳಿ ಅನ್ಕೊಂಡದ್ದು ಈಡೇರ್ಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಕಾಯಿ ಭವಿಷ್ಯ ಹೇಳುತ್ತೆ. ಏನಾಗ್ಬೇಕು? ನಿನ್ನ ಹೆಸರೇನಪ್ಪ? ವಿಶ್ವರಾಧ್ಯ. ಎಷ್ಟನೇ ಕ್ಲಾಸ್? 6th. ಏನಾಗ್ಬೇಕಂತಿದಿ? ವೆರಿ ಗುಡ್. ಇಂಜಿನಿಯರ್, ಡಾಕ್ಟರ್ ಆಗ್ತಾನಂತ ಅನ್ಕೊಂಡಿದ್ದೆ. ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಂತ ಅದನ್ನ ಜೋರ ಚಪ್ಪಾಳೆ ಬರಲಿ. ಇವತ್ತು ನಮ್ಮ ಇಂಡಿಯನ್ ಟೀಮ್ IPL ಎಲ್ಲ ನೀವು ನೋಡ್ತಿರ್ಬೋದು ಯಾವ ರೀತಿ ಆಡ್ತಾರೆ ಅಂತ. ಇಂಥ ಒಬ್ಬ ಕ್ರಿಕೆಟ್ ಪ್ಲೇಯರ್ ನೆಕ್ಸ್ಟ್ ನಮ್ಮ ದೇಶಕ್ಕೆ ಸಿಗ್ಲಿ ಅಂತ ಹೇಳ್ತಾ ನಿನ್ನ ಆಸೆ ಈಡೇರುತ್ತೆ ಎಲ್ಲ ನೋಡೋಣ. ಓಕೆ, ತೆಂಗಿನಕಾಯಿಂದ ಭವಿಷ್ಯ ನೋಡೋಣ. ಈ ತೆಂಗಿನಕಾಯಿನ ನೀನು ದೇವರಲ್ಲಿ ನೆನೆಸ್ಕೊಂತ ನಾನು ಅನ್ಕೊಂಡಿದ್ದೆ ಆಸೆ ಈಡೇರಲಿ ಅಂತೇಳಿ ಆ ತೆಂಗಿನಕಾಯಿನ ಹೊಡಿ. ಅದ್ರ ಒಳಗಡೆ ಏನಾದರೂ ಉತ್ತಮವಾದಂತಹ ಹೂ ಆಗಿರ್ಬೋದು ಅಥವಾ ಏನಾದರೂ ಒಳ್ಳೆ ಶುಭ ಫಲ ಸಿಗ್ತಕ್ಕಂಥ ಏನಾದ್ರು ಬಂದ್ರೆ ನೀನು ಅನ್ಕೊಂಡಿದ್ದು ಈಡೇರುತ್ತೆ ಅಂತ ಅರ್ಥ. ಇಲ್ಲ ಅಂದ್ರೆ ನೀನು ಅನ್ಕೊಂಡಿದ್ದು ಈಡೇರಲ್ಲ ಅಂತ. ಕೊಡಿ ನೋಡೋಣ. ತೋರ್ಸರಿ. ಏನ್ ಬಂದಿದೆ? ಮಲ್ಲಿಗೆ ಹೂವುದ ಇವು? ಹೌದಾ, ಮಲ್ಲಿಗೆ ಹೂವು. ಸೊ ಈ ಒಂದು ತೆಂಗಿನಕಾಯಿ ಒಳಗಡೆ ಮಲ್ಲಿಗೆ ಹೂವು ಬಂದಿದಾವೆ. ಜೊತೆಗೆ ಇನ್ನೊಂದು ಏನ್ ಬಂದಿದೆ? ಬಂಗಾರ ಚೈನ್ ಸರ ಬಂದಿದೆ. ಹೌದಲ್ಲ? ನೋಡ್ರಿ, ಗೋಲ್ಡ್ ಚೈನ್ ಎಲ್ಲಿ ಸಿಕ್ಕಿದೆ? ಸೊ ಒಂದು ತೆಂಗಿನಕಾಯಿ ಒಳಗಡೆ ಗೋಲ್ಡ್ ಚೈನು ಮತ್ತು ಹೂವುಗಳು ಬಂದಿದ್ದಾವೆ. ಸೊ ಇದು ಒಂದು ಅದ್ಭುತ ಪವಾಡ. ಈ ಒಂದು ತೆಂಗಿನಕಾಯಿಯಿಂದ ಈತನ ಭವಿಷ್ಯವನ್ನ ನಾವು ಹೇಳ್ತಾ ಇದೀವಿ. ಈಗ ನೀನು ಅದ್ಭುತ ಕ್ರಿಕೆಟ್ ಪ್ಲೇಯರ್ ಆಗ್ತೀಯ ಅಂತೇಳಿ ಕೊಡು ಒಂದು 10,000 ರೂಪಾಯಿ ಅಂತೇಳಿ ಅವರು ಕಳಿಸ್ಬಿಡ್ತಾರೆ. ಪ್ರಾಕ್ಟೀಸ್. ವೆರಿ ಗುಡ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾವುದೇ ಓದಿರ್ಬೋದು, ಕಲೆ ಇರ್ಬೋದು, ಏನಾರಾಗಿರ್ಬೋದು, ಉತ್ತಮವಾದ ಅಭ್ಯಾಸವನ್ನ ಯಾರು ಮಾಡ್ತಾರೋ ಅವ್ರು ಅನ್ಕೊಂಡು ಸಾಧಿಸ್ತಾರೆ. ಆದ್ರೆ ಈ ಭವಿಷ್ಯ ಹೇಳೋದ್ರಿಂದ ನಾವು ಅನ್ಕೊಂಡು ಸಾಧಿಸಕ್ಕಾಗತ್ತಾ? ಆಗುತ್ತೇನಪ್ಪ? ಸಾಧ್ಯವಿಲ್ಲ. ಹಾಗಾಗಿ ಇಂತಹ ಪವಾಡವನ್ನು ನಾವು ನಂಬಬಾರದು. ನಮ್ಮ ಏನೋ ಅಭ್ಯಾಸದ ಮೇಲೆ ನಮಗೆ ನಂಬಿಕೆ ಇರಬೇಕು ಅಂತಕ್ಕಂಥದ್ದನ್ನ ಇದ್ರ ಮೂಲಕ ತಿಳ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಏನು ತೆಂಗಿನಕಾಯಿ ಒಳಗಡೆ ನೀರಿರೋ ಸಹಜ, ಕೊಬ್ಬರಿ ಇರೋ ಸಹಜ, ಇದು ಪ್ರಕೃತಿ. ಆದ್ರೆ ಪವಾಡ ಅಂದ್ರೆ ಏನ್ ಗೊತ್ತಾ? ಪ್ರಕೃತಿಗೆ ವಿರುದ್ಧವಾದದ್ದನ್ನ ನಾವು ಪವಾಡ ಅಂತ ಹೇಳಿ ಕರಿತೀವಿ. ಅದನ್ನ ಮನುಷ್ಯನ ಕೈ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಪವಾಡ ಅನ್ನೋದು ಸುಳ್ಳು. ಪವಾಡ ಅನ್ನೋದು ದೇವ್ರು ಮಾತ್ರ ಮಾಡೋದು. ಯಾಕಂದ್ರೆ ಅದು ನಿಜವಾದ ಪವಾಡ ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಸಣ್ಣ ನಡೀತಾ ಇರ್ಬೇಕಾದ್ರೆ ಎಡಿ ಬಿದ್ದೆ ಎಷ್ಟೋ ಜನ ಸಾಯ್ತಾರೆ, ನೋವಾಗುತ್ತೆ. ಅಂತದ್ರಲ್ಲಿ ಅಂತ ದೊಡ್ಡ ತೇರು ಉರುಳಿ ಬಿದ್ರು ಕೂಡ ಎಷ್ಟು ಜನ ಲಕ್ಷಾಂತರ ಭಕ್ತರಿದ್ರು, ಮ್ಯಾಲೆ ಎಷ್ಟು ಜನ ಇದ್ರು, ಒಬ್ಬರಿಗೂ ಏನಾಗಿಲ್ಲ ಅಂದ್ರೆ ನಿಜವಾಗ್ಲೂ ಇದನ್ನ ನಾವು ಪವಾಡ ಅಂತ ಹೇಳ್ಬೋದು. ಹಾಗಾಗಿ ಪವಾಡವನ್ನು ಮಾಡೋದಾಗಿದೆ, ದೇವ್ರು ಇರೋದು ನಿಜ ಆಗಿದೆ, ಅದು ಪವಾಡ ಅಂತ ಹೇಳ್ಬೋದು. ಆದ್ರೆ ಇವತ್ತು ಏನ್ ನಡೀತಾ ಇದೆ? ಕೆಲವೊಬ್ರು ಸಾಮಾನ್ಯ ಜನರು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಪವಾಡ ಪುರುಷರು ಅಂತೇಳಿ ಸೋಗ ಹಾಕೊಂಡು ಕೆಲವೊಬ್ರು ಮೋಸ ಮಾಡುವಂತಹ ಜನರಿದ್ದಾರೆ. ಅವರ ವಿರುದ್ಧ ನೀವು ಬಹಳ ಹುಷಾರಾಗಿರ್ಬೇಕು ಅಂತ ಹೇಳೋದಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ಇದು ಯಾವ ತರ ಮಾಡಿರ್ಬೋದು ಅಂತ ನಿಮ್ಗೆಲ್ಲ ಗೊತ್ತಿದೆ. ಚೈತರ ಹೆಂಗ್ ಬರ್ತದೆ, ಹೂ ಹೆಂಗ್ ಬರಕ್ ಸಾಧ್ಯ ತೆಂಗಿನ ಒಳಗಡೆ? ಬಹಳ ಸಿಂಪಲ್ ಟೆಕ್ನಿಕ್. ಇಲ್ಲಿ ಏನು ಯಾವ ಫೆವಿಕಲ್ ಇಲ್ಲ, ಏನಿಲ್ಲ. ನೀವು ಗಮನಿಸಬಹುದು, ಫೆವಿಕಲ್ ಹಚ್ಚಿರಲ್ಲ, ಏನು ಹಚ್ಚಿರಲ್ಲ. ಸಿಂಪಲ್ ಟೆಕ್ನಿಕ್. ಏನಿಲ್ಲ, ಈ ಒಂದು ಜುಟ್ಟಿದೆ ಅಲ್ಲ, ಜುಟ್ಟು ಹಿಂದ್ಗಡೆ 3 ಕಣ್ಣು ಇರ್ತವೆ. ಆ 3 ಕಣ್ಣುಗಳಲ್ಲಿ 2 ಕಣ್ಣು ಬಹಳ ಹಾರ್ಡ್ ಇರ್ತದೆ, ಒಂದು ಕಣ್ಣು ಮಾತ್ರ ತುಂಬಾ ಸಾಫ್ಟ್ ಇರುತ್ತೆ ಸ್ವಲ್ಪ. ಅದು ನೀವು ಸೂಜಿ ತಗೊಂಡು ಚುಚ್ಚಿದ್ರು ಕೂಡ ರಂಧ್ರ ಆಗುತ್ತೆ. ಆ ತರ ಕಣ್ಣನ್ನ ಓಪನ್ ಮಾಡಿಬಿಟ್ಟು ಅದ್ರ ಒಳಗಡೆ ನಿಮಗೆ ಗೊತ್ತಿಲ್ದಂಗೆನೆ ನಾಳೆ ಯಾರಾದ್ರೂ ಭಕ್ತರು ಬರ್ತಾರಪ್ಪ ಅಂತಂದ್ರೆ ಅವ್ರನ್ನ ನಂಬಿಸ್ಬೇಕು ಅಂತೇಳಿ, ದುಡ್ಡು ಹೊಡಿಬೇಕಂತೇಳಿ ಅವ್ರು ತೆಂಗಿನಕಾಯಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಹಿಂಗೆ ಅವ್ರ ಸಹಚರರೆಲ್ಲ ಅವ್ರ ಜನ ಬಂದಾಗ ಆ ತೆಂಗಿನಕಾಯಿ ಕಳಿಸ್ಕೊಂಡು ಈ ತರ ಭವಿಷ್ಯ ಹೇಳಿ ಮೋಸ ಮಾಡಿ ಕಳಿಸ್ಬಿಡ್ತಾರೆ. ಹಾಗಾಗಿ ಆ ತರ ರಂಧ್ರದಲ್ಲಿ ರಾತ್ರಿನ ಹೂವನ್ನ ಹಾಕಿ, ಸರವನ್ನ ಹಾಕಿ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ. ಯಾರಿಗಾದ್ರು ಕಾಣಿಸುತ್ತಾ? ಏನು ಗೊತ್ತಾಗಲ್ಲ. ಸೊ ಈ ಒಂದು ಸಿಂಪಲ್ ಟ್ರಿಕ್
ಕೈ ಚಳಕವನ್ನ ಬಳಸಿ ಮೋಸವನ್ನ ಮಾಡ್ತಕ್ಕಂಥವ್ರು ಇದ್ರು ಮುಂಚೆ. ಈಗೆಲ್ಲ ಸ್ವಲ್ಪ ಹೊಸ ಹೊಸ ಮೋಸವನ್ನ ಮಾಡ್ತಾ ಇದಾರೆ. ನೆಕ್ಸ್ಟ್ ಇನ್ನೊಬ್ಬ ಹುಡುಗರು ಬರ್ಯಾರದು